ಸಾರಿ, ನಾಯಿ ಬೆಲೆ ಬಂದು 100 ಕೋಟಿ ಜನದ ಮೇಲೆ ಆಣೆ ಮಾಡಿ ಹೇಳ್ತೀನಿ 2,500 ರೂಪಾಯಿ ಮೇಲೆ ಫಿನಿಶಿಂಗ್ ಟಚ್ಗೆ ಒಂದು 500 ರೂಪಾಯಿ ಖರ್ಚು ಮಾಡಿದ್ದೀನಿ ಅಷ್ಟೇ. ನಾನು ಹಾಕೋ ಒಂದೊಂದು ಶರ್ಟು 80,000 ಜನ ತುಂಬಿಕೊಂಡಿರುವಂತ ಚಿಕ್ಕಪೇಟೆ ಮಾರ್ಕೆಟ್ ಅಲ್ಲೇ ತಗೊಳ್ಳೋದು. ಬೇರೆಯವ್ರಿಗೆ 500 ರೂಪಾಯಿಗೆ 3 ಕೊಡ್ತಾನೆ, ನಾನು ಹೋದ್ರೆ 4 ತಗೊಳ್ದೆ ವಾಪಸ್ ಬರ್ದಿರೋ ದಿನಾನೇ ಇಲ್ಲ. ಇಡೀ ಕಾಲೇಜ್ಗೆ ನನ್ನ ಸ್ಕ್ರಾಪ್ ಅನ್ನೋರು, ಇಡೀ ಸ್ಕೂಲ್ಗೆ ನನ್ನ ಸ್ಕ್ರಾಪ್ ಅನ್ನೋರು. ಮದುವೆಗೆ ನನಗೆ ಹೆಣ್ಗಳು ಆಂಟಿಗಳು ರಿಜೆಕ್ಟ್ ಮಾಡೋರು, ಮುದುಕಿಯರು ರಿಜೆಕ್ಟ್ ಮಾಡೋರು. ಸೊ ಹಾಳಾಗೋಗ್ಲಿ ಹೊರಗಡೆ ಬೇಡ ಅಂತ ಸೇಮ್ ಜೆಂಡರ್ ಅಲ್ಲಿ ಟ್ರೈ ಮಾಡಕ್ ಹೋದ್ರೆ ಅಲ್ಲಿ ಕೂಡ ನನ್ನ ಅಂಕಲ್ಗಳು ಮುದುಕರು ರಿಜೆಕ್ಟ್ ಮಾಡೋರು. ಹೆಲಿಕಾಪ್ಟರ್ ಯಾರಿಗಾದ್ರೂ 3 ದಿನಕ್ಕೆ ಫ್ರೀ ಕೊಡ್ತಾರ ಕೇಳಿ? ಪ್ರೈಮ್ ಮಿನಿಸ್ಟರ್ 3 ದಿನಕ್ಕೆ ಹೆಲಿಕಾಪ್ಟರ್ ಫ್ರೀ ಕೊಡ್ತಾರ ಕೇಳಿ? ಯಾರಿಗೂ ಕೊಡಲ್ಲ. ಸೊ ನನ್ಗೂ ಕೊಡಲ್ಲ. ನಾನೇನು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ನಂಗೆ ಕೊಡಕ್ಕೆ? ಸರ್, ನನಗೆ ಸುಳ್ಳು ಹೇಳೋದು ಎರಡೂ ಆಗಲ್ಲ. ನನ್ನ ಇಡೀ ಜೀವನದಲ್ಲಿ ಬರೀ ಒಂದೇ ಒಂದ್ ಸಾರ್ತಿ ನಾನು ಸುಳ್ಳು ಹೇಳಿರೋದು, ಅದು ಕೂಡ ನಿಮ್ಮ ಹತ್ರನೇ. ಈಗ ಸುಳ್ಳು ಹೇಳಲ್ಲ ಅಂದೆ ನೋಡಿ, ಅದೇ ಸುಳ್ಳು ನಾನು ನಿಮ್ಗೆ ಹೇಳಿರೋದು. ಸರ್, ನನ್ನ ಮಗನ್ನ ನಾನು ಸಿನಿಮಾದಿಂದ ದೂರ ಇಡೋಣ ಅಂತಿದ್ದೀನಿ. ಅವನಿಗೆ ಸಿನಿಮಾ ಕಳಿಸೋದಿರ್ಲಿ, ಅವನಿಗೆ ಸಿನಿಮಾ ತೋರಿಸೋದು ಇಲ್ಲ. ನಾನು ಅವನೇನಾದ್ರು ತುಂಬಾ ಬೋರ್ ಆಗ್ತಿದೆ ಅಂತ ಹತ್ರ ಒಂದ್ ಅರ್ಧ ಗಂಟೆ ನೆಟ್ಫ್ಲಿಕ್ಸ್ ಅಲ್ಲಿ ಗೊಂಬೆ ಆಟ ನೋಡಕ್ ಬಿಡ್ತೀನಿ. ಅವನ್ನ ಚೆನ್ನಾಗಿ ಓದಿಸಿ ಇಡೀ IT ಇಂಡಸ್ಟ್ರಿಗೆ ನಂಬರ್ 2 ಎಂಪ್ಲಾಯ್ ಮಾಡ್ತೀನಿ ನಾನು. ನಂಬರ್ 1 ಯಾಕೆ ಬೇಡ ಸರ್? ನಂಬರ್ 1 ಬೇಡ ಸರ್, ಕೆಲಸ ಜಾಸ್ತಿ, ಬೇಗ ಲಾಗೌಟ್ ಆಗಲ್ಲ ಸರ್. ಹರ್ಷ ಅಂತ ಕೂಗ್ತಾ ಇದ್ರೆ 99.99% ಹುಡುಗಿರು ನನ್ನೇ ನೋಡ್ತಿದ್ರು. ಈ ಅಪ್ಪಂಗೆ ಏನಾಗಿದೆ, ಮಗನ್ ನೋಡ್ ಒಬ್ನೇ ಈ ತರ ಕೂಗ್ತಾ ಇದ್ದಾನಲ್ಲ ಅಂತ. ಜನ ಎಲ್ಲ ನನ್ನ ಅನ್ನಪೂರ್ಣೇಶ್ವರ ಅಂತಾನೆ ಕರೆಯೋರು. ಅಂದ್ರೆ ಎಲ್ಲಾರ ಮನೆಗೂ ಹೋಗಿ 2 ತಟ್ಟೆ ಅನ್ನ ಊಟ ಮಾಡ್ಕೊಂಡ್ ಬರ್ತಿದ್ದೆ. ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದೆ, ಗಂಟ್ಲವರೆಗೂ ಕುಡಿತಿದ್ದೆ. ಅವರೆಲ್ಲ ರೈಸ್ ತಿಂದ್ರೆ ಶುಗರ್ ಆಗುತ್ತೆ ಅಂತ ಹೇಳಿದ್ರು ಕೇಳ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಎಲ್ಲ ನನ್ನ ಅನ್ನಪೂರ್ಣೇಶ್ವರ ಅಂತ ಕರೆಯೋರು. ನಾನು 10ನೇ ಕ್ಲಾಸ್ ಇರುವಾಗ್ಲೇ ದಿನಕ್ಕೆ 10,000 ರೂಪಾಯಿ ದುಡಿತಾ ಇದ್ದೆ ನಾನು. 16ನೇ ವಯಸ್ಸಿಗೆ ದಿವಸಕ್ಕೆ 10,000 ದುಡಿತಿದ್ರ ನೀವು? ಇಲ್ಲ ಸರ್, ನಾನು ಆಕ್ಚುಲಿ SLC ನ 25 ಸಾರಿ ಫೇಲ್ ಆಗಿದ್ದೀನಿ. ಸೊ 40 ವಯಸ್ಸಿತ್ತು ನನಗಾಗ. ಸೊ ಅವಾಗ ದಿನಕ್ಕೆ 10,000 ರೂಪಾಯಿ ದುಡಿತಾ ಇದ್ದೆ. 1 ಲಕ್ಷ ಖರ್ಚು ಮಾಡ್ತಿದ್ದೆ, 10,000 ರೂಪಾಯಿ ದುಡಿತಾ ಇದ್ದೆ.